ನಾನು ಡಾಕ್ಟರ್ ಕೆ ಎನ್ ಗೀತಾ ಅಂತ ಒಂದು ಕಳೆ ನಿರ್ವಹಣಾ ಸಂಸ್ಥೆ ಅಂದರೆ ಪ್ರಯೋಜನೆಯಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಆಗಲೇ ಒಂದು ನಿಮಗೆ ಅಂದರೆ ಹೊಲದ ಅಂದರೆ ಪ್ರಾತ್ಯಕ್ಷತೆ ಬಗ್ಗೆ ಹೇಳಿದ್ದೀನಿ ಮಾಹಿತಿನ. ಈ ಒಂದು ಸ್ಟಾಲ್ನಲ್ಲಿ ಎಂಥ ಮಾಹಿತಿ ಸಿಗುತ್ತಪ್ಪ ನಿಮಗೆ ಅಂದರೆ, ಈಗ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಸಿಟಿಯಲ್ಲಿ ಇರೋರು ಇರ್ಬೋದು ಅಥವಾ ಮಹಿಳೆಯರಿರ್ಬೋದು, ರೈತರಿರ್ಬೋದು, ಎಲ್ಲರಿಗೂ ಒಂದು ಮಾಹಿತಿ ಕೊಡೋ ಅಂಥ ಒಂದು ನಿಟ್ಟಿನಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ, ಇಲ್ಲಿ ಒಂದು ಅವರು ಯಾವ ರೀತಿ ಒಂದು ಕಳೆನಾಶಕವನ್ನು ಬಳಸುವಾಗ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂತ ಇದನ್ನು ಇಟ್ಟಿದ್ದೀವಿ. ಅದೇ ಸ್ಟೂಡೆಂಟ್ಸಿಗೆ ಬಂದರೆ, ವಿದ್ಯಾರ್ಥಿಗಳಿಗೆ ಬಂದರೆ ಈ ಅಂದರೆ ಕಳೆಗಳು ಯಾವ ರೀತಿ ವರ್ಗೀಕರಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದೀವಿ. ಅದೇ ರೀತಿ ಈ ಕಳೆಗಳಿಂದ ಬೆಳೆಗಳಿಗೆ ಏನು ತೊಂದರೆ ಆಗೋದನ್ನೋದ್ರನ್ನ ನಾವಿಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡಲು ನಾವು ಇಲ್ಲಿ ಒಂದು ಚಾರ್ಟ್ ಹಾಕಿದ್ದೀವಿ. ಅದೇ ರೀತಿ ನಾವು ಈಗ ಕೆಲವರು ನೋಡೇ ಇರಲ್ಲ ಕಳೆಯ ಬೀಜಗಳನ್ನು. ಈ ಕಳೆ ಬೀಜಗಳನ್ನು ನೋಡಿರೋದ್ರಿಂದ ನಾವು ಅವರಿಗೆ ತೋರಿಸ್ಲಿಕ್ಕೆ ಇದೆಷ್ಟು ಸೂಕ್ಷ್ಮವಾಗಿದೆ ಅಂತ ವಿವಿಧ ಕಳೆ ಬೀಜಗಳನ್ನು ಇಟ್ಟಿದ್ದೀವಿ. ಮತ್ತು ಅದೇ ಥರ ಒಂದು ಮಿನೇಚರ್ಗಳನ್ನ ಇಟ್ಟಿದ್ದೀವಿ, ಯಾವ್ಯಾವುದು ಕಳೆಯಲ್ಲಿ ಉಪಯೋಗಿಸ್ಬೋದು ಅಂತ. ಈಗ ಫೀಲ್ಡಲ್ಲಿ ಯಾರಿಗೆ ನೋಡೋಕ್ಕೆ ಸಾಧ್ಯ ಇಲ್ಲ, ಅವರು ಇಲ್ಲಿ ಸ್ಟಾಲಲ್ಲಿ ನೋಡ್ಕೊಳ್ಬೋದು. ಅದೇ ರೀತಿ ನಮ್ಮಲ್ಲಿ ಯಾವುದು ಬಿಡುಗಡೆ ಆಗಿರುವ ಎಲ್ಲ ಪಬ್ಲಿಕೇಶನ್ಸು ಅಂದರೆ ಎಲ್ಲ ಪಬ್ಲಿಕೇಶನ್ಸು ಉಪಯೋಗ ಆಗಲಿ ಅಂತ ಇಲ್ಲಿ ಇಟ್ಟಿದ್ದೀವಿ. ಅದೇ ರೀತಿ ಯಾವ ಬೆಳೆಯಲ್ಲಿ ನಮ್ಮದು ಟೆಕ್ನಾಲಜಿ ತುಂಬ ಮುಂಚೂಣಿಯಲ್ಲಿದೆ ಅದ್ರ ಬಗ್ಗೆ ನಾವು ಇಲ್ಲಿ ಕೆಲವು ಚಾರ್ಟ್ಗಳನ್ನು ಹಾಕಿದ್ದೀವಿ. ಅದೇ ರೀತಿ ಇದರಲ್ಲಿರ್ಬೋದು, ಕಾಟನಲ್ಲಿರ್ಬೋದು, ಹತ್ತಿಯಲ್ಲಿರ್ಬೋದು, ಭತ್ತದಲ್ಲಿರ್ಬೋದು. ಅದೇ ರೀತಿ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಬಗ್ಗೆ ನಾವು ವಿವರಿಸಿದ್ದೀವಿ. ಸಿರಿಧಾನ್ಯಗಳಲ್ಲಿ ಯಾವ ರೀತಿ ಕಳೆ ನಾಶಕ ಅಂದರೆ ಕಳೆ ನಿಯಂತ್ರಣ ಮಾಡ್ಬೋದು ಅಂತ. ಅದೇ ರೀತಿ ಕೆಲವರು ಸಿಟಿ ಜನಗಳು ನೋಡಿರಲ್ಲ ಯಾವ ರೀತಿ ಇರುತ್ತೆ, ಅದ್ರದ್ದು ಉಪಯೋಗ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ತೋರಿಸ್ಲಿಕ್ಕೆ ನಾವು ಕಳೆಗಳನ್ನೇ ಬೆಳೆಸಿ ನಾವು ಬೆಳೆ ಥರ ಇಲ್ಲಿ ಅವ್ರಿಗೆ ಮನವರಿಕೆ ಮಾಡಿಕೊಡಲು ಇಟ್ಟಿದ್ದೀವಿ. ಅದೇ ರೀತಿ ನಾವು ಈ ಕಡೆ ಬಂದರೆ ಈ ಒಂದು ವ್ಯವಸಾಯ ಕರ್ಮಗಳನ್ನು ಮಾಡೋದ್ರಿಂದ ಎಷ್ಟು ಅಂದರೆ ಲಾಭ ಮಾಡ್ಬೋದು ಅನ್ನೋದನ್ನು, ಯಾವ್ಯಾವ ಕಳೆ ವಿಧಾನಗಳನ್ನ ಉಪಯೋಗಿಸಿದ್ರೆ ಎಷ್ಟು ಲಾಭ ಬರುತ್ತೆ ಅನ್ನೋದನ್ನ ಎಕನಾಮಿಕ್ಸ್ ಬಗ್ಗೆ ಸಹ ಹೇಳಿದ್ದೀವಿ ನಾವು. ಅದಲ್ಲದೆ ಹೊರಬಾಂಕಿ ಅಂತ ಇದೆ, ಅದಂದರೆ ಪರಾವಲಂಬಿ ಗಿಡಗಳಿದ್ದಾವೆ, ಪ್ಯಾರಾಸೈಟಿಕ್ ವೀಡ್ಸು, ಅದ್ರ ಬಗ್ಗೆ ತೋರಿಸ್ಲಿಕ್ಕೆ ಸಹ ಕೆಲವರು ನೋಡಿರಲ್ಲ, ಅದ್ರ ಬಗ್ಗೆ ಸಹ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಅದೆಲ್ಲದೆ ಇತ್ತೀಚೆಗೆ ಸಪೋಟ ಮತ್ತು ಮರಗಳ ಮೇಲೆ ಮ್ಯಾಂಗೋ ಮರದ ಮೇಲೆ ಬರೋ ಅಂಥ ಈ ಒಂದು ಲೊರಾಬ್ಯಾಂಕೆ ಲೊರಾಂಥಸ್ ಅನ್ನೋ ಕಳೆ ಬಗ್ಗೆ ಸಹ ತೋರಿಸ್ತಾ ಇದ್ದೀವಿ. ಅದಲ್ಲದೆ ಇತ್ತೀಚೆಗೆ ಡ್ರೋನ್ ಬಗ್ಗೆ ನಾನು ಆಗಲೇ ನಿಮ್ಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಸಹ ಮಾಹಿತಿ ಕೊಡ್ತಾ ಇದ್ದೀವಿ. ಇದೆಲ್ಲ ಒಂದು ನಮಗೆ ಈ ಒಂದು ಕೃಷಿ ಮಳಿಗೆಯಲ್ಲಿ ರೈತರಿಗಾಗಿ ಮಾಹಿತಿ ಇರೋವಂಥದ್ದು. ಬಂದು ಅತಿ ಹೆಚ್ಚಿನ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು. ಪ್ಲೀಸ್ ಬಂದು ಎಲ್ಲರೂ ನಮ್ಮ ಸ್ಟಾಲ್ನ ವಿಸಿಟ್ ಮಾಡಿ. ನಮ್ಮ ಸ್ಟಾಲ್ ನಂಬರ್ 27.